ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ಕಲ್ಯಾಣಾಬ್ಧಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶಮೋ ದೇವೋ ನ ಭೂತೋ ನ ಭವಿಷ್ಯತೆ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮ್ಯಹಂ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭೌರವ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ, ವಿಶೇಷವಾಗಿ ಹನುಮಂತ ದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಮೃತಿಕಾ ಬೃಂದಾವನ ವಿಜೇಂದ್ರತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರತಕ್ಕಂಥ 48 ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ, ಭಾಗ್ಯ, ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಅಂತ ಅಗಮ್ಯ ಮಹಿಮರು ಗುರುಗಳು ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಇದೇ ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ ಇದು. ಶಿವರಾತ್ರಿಯ ಅಮಾವಾಸ್ಯೆ ಅಂತ ಕರೀತಾರೆ. ಈ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಮಂಗಳವಾರ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭೌರವ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ಆ ನರಸಿಂಹದೇವರ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಮಂಗಳವಾರದೊತ್ತು ಮಾಡಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತಂತೆ. ಅದರಲ್ಲೂ ಮಂಗಳವಾರ ರಾಹುಕಾಲದಲ್ಲಿ ಬೆಲ್ಲದ ದೀಪವನ್ನು ಹಚ್ಚಿದಾಗ ಬಹಳ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಶಿವನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಮ್ಮ ವಿಶೇಷವಾಗಿ ಏನಂತ ಹೇಳ್ತಾರಂದರೆ, ದಾಸರು ಹೇಳ್ತಾರಂತೆ, ಮನಸ್ಸಿಗೆ ಅಭಿಮಾನಿ ದೇವತೆಗಳು, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಹನಲಾಕ್ಯ ನಿನ್ನ ಪ್ರೇರಣೆ ಇಲ್ಲದೆ. ಈ ಮನಸ್ಸನ್ನು ವಿಶೇಷವಾಗಿ ಕೊಡ್ತಕ್ಕಂಥವರೇ ಮಹಾರುದ್ರದೇವರು. ಇಂಥ ಮಹಾರುದ್ರದೇವರ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ, ಅದರಲ್ಲೂ ವಿಶೇಷವಾಗಿ ನರಸಿಂಹದೇವರ ವಿಶೇಷವಾಗಿ ಮಂಗಳವಾರ ಅಮಾವಾಸ್ಯೆ ಬಂದಿರೋದ್ರಿಂದ ನಿಮ್ಮ ದೇವತೆಗಳಿಗೆ ಕುಂಬಳಕಾಯಿಯಲ್ಲಿ ವಿಶೇಷವಾಗಿ ಬೂತ್ ಕುಂಬಳಕಾಯಿ ತಗೊಂಡು ದೀಪವನ್ನು ಹಚ್ಚೋದು, ಮತ್ತು ಹೆಣ್ಣು ದೇವರಿಗೆ ನಿಂಬೆಹಣ್ಣಿನ ದೀಪ ಹಚ್ಚೋದು, ಗ್ರಾಮ ದೇವತೆಗಳಿಗೆ, ನರಸಿಂಹದೇವರಿಗೆ ವಿಶೇಷವಾಗಿ ತುಪ್ಪದ ಬೆಲ್ಲದ ಆರತಿಯನ್ನು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ರುಜಿನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ವೃಷಭ ರಾಶಿಯವರಿಗೆ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಈ ನಕ್ಷತ್ರಗಳು ಯಾರ್ಯಾರಿಗಿದೆಯೇ ಅವರಿಗೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅವತ್ತು. ಅದಕ್ಕೋಸ್ಕರವಾಗಿ ಈ ಬೆಲ್ಲದ ಆರತಿಯನ್ನು ಮಾಡಿದಾಗ, ಬೆಲ್ಲದ ಆರತಿಯನ್ನು ಮಾಡಿ 21 ಪ್ರದಕ್ಷಿಣೆಯನ್ನು ಮಾಡಬೇಕು. ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗಿ, ಬೆಂಗಳೂರಿಲಿರ್ತಕ್ಕಂಥವ್ರು ಕಂಬದ ನರಸಿಂಹ ದೇವಸ್ಥಾನಕ್ಕೆ ಹೋಗ್ರಿ, ವಜ್ರಕ್ಷೇತ್ರ ಆಗಿರ್ತಕ್ಕಂಥ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಲ್ಲಿ. ನಮ್ಮ ಕ್ಷೇತ್ರದಲ್ಲಿ ಜ್ವಾಲಾ ಭೌರವ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ಅಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಕಂಬದ ನರಸಿಂಹ ವಜ್ರಕ್ಷೇತ್ರದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಈ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದೇ ಅಮಾವಾಸ್ಯೆ ದಿವಸ. ಯಾರಿಗೆ ತೊಂದರೆಗಳಿದೆ, ದುಷ್ಟಶಕ್ತಿಗಳು ಅನುಗ್ರಹ ಆಗ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗಿರುತ್ತೆ. ಮತ್ತು ಯಾರಿಗೆ ಮನಸ್ಸಿನಲ್ಲಿ ನೋವು, ಸಂಕಟ ಇದೆಲ್ಲ ಇರುತ್ತೆ, ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಯಾರಿಗನ ಪಿಚಾಚಿ, ದೆವ್ವ ಇಂಥವೆಲ್ಲ ಬರುತ್ತಂತೆ, ಯಾರ್ಯಾರಿಗೂ ಬರುತ್ತೆ, ಊಟ ಮಾಡೋದು ಅದು ಇದು ಯಾವ್ಯಾವೋ ಸ್ವಪ್ನದ ರೀತಿಯಲ್ಲಿ ಏನೇನೋ ಆಗ್ತಾ ಇರತಕ್ಕಂಥ ಭಾಗ್ಯ ಇರುತ್ತೆ, ಅದೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ. ಮತ್ತು ಸರ್ಪ, ವಿಶೇಷವಾಗಿ ನಾಗದೇವತೆಗಳು ಆ ಮಂಗಳವಾರ ವಿಶೇಷವಾಗಿ ಸರ್ಪದೋಷ ಇರ್ತಕ್ಕಂಥವರು, ಯಾರಿಗೆ ಕಂಕಣ ಭಾಗ್ಯ ಇಲ್ಲ, ಯಾರು ಮದುವೆ ಇಲ್ಲ, 28, 30, 34, 35 ವರ್ಷ ಆಗಿರುತ್ತೆ, ಅವರೂ ವಿಶೇಷವಾಗಿ ನರಸಿಂಹದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಬೆಳಗ್ಗೆ ರಾಹುಕಾಲದಲ್ಲಿ ವಿಶೇಷವಾಗಿ ಬೆಲ್ಲದ ಆರತಿಯನ್ನು ಮಾಡಿದಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಮತ್ತು ಯಾವ ದುಷ್ಟಶಕ್ತಿಗಳಿದ್ರೂ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರ್ತದೆ. ಅದಕ್ಕೆ ಹೇಳಿದೆ ವಿಶೇಷವಾಗಿ
ಮಾತರ್ಮೇ ಮಾತರಿಶ್ವನ್ ಪಿತೃತುಲ ಗುರು ಭ್ರಾತನಿಷ್ಠ ಅಂತ ಬಂದು ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಿತ ಜನಮುಕ್ತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಮೂರ್ಛಿತಾಂ ನಿರ್ನಿಮಿತ್ಯ ನಿರ್ವ್ಯಾಜ ನಿಶ್ಚಲಾಂ ಸದ್ಗುಣಗಳ ವಿರೋಧಿಂ ಶಾಶ್ವತಿಂ ವಾಸುದೇವ. ಇಂಥವೆಲ್ಲ ವಿಶೇಷವಾಗಿ ವಾಯುದೇವರು ನಿಂತು ಇಂಥವೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದಕ್ಕೋಸ್ಕರವಾಗಿ ಈ ಸುಮಧ್ವ ವಿಜಯ ವಾಯುಸ್ತುತಿಯಲ್ಲಿ ಬರ್ತಕ್ಕಂಥದ್ದು ತ್ರಿವಿಕ್ರಮ ಪಂಡಿತಾಚಾರ್ಯ ಮಾಡಿರ್ತಕ್ಕಂಥ ವಾಯುಸ್ತುತಿಯಲ್ಲಿ ಮಧ್ವಾಚಾರ್ಯರೇ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಾಯುದೇವರೇ, ಭೀಮಸೇನ ದೇವರೇ, ಮಧ್ವರಾಯರೇ ಮಾಡಿರ್ತಕ್ಕಂಥದ್ದು. ಪಾಂತಸ್ಮಾನ್ ಪುರುಹೂತ ವೈರ್ಯವಲವನ್ ಮಾತಂಗ ಮಾತಿದ್ಘಟ ಕುಂಭ ಉಚ್ಚ ಹಾದ್ರಿ ನಾದಿಕಪಟ ಪ್ರತ್ಯೇಕ ವಜ್ರಾಹಿತ ಶ್ರೀಮತ್ ಕಂಠೀರವಸ್ಯ ಪ್ರದಸುರಕರ ಧಾರಿತ ಆರಾಧಿತುರ ಪ್ರದ್ವಸ್ಪಧ್ವಾಂತಶಾಂತ ಪ್ರವಿಚತ ಮನಸ ಭಾವಿತಾನಾವಿವೃಂದೈ ಲಕ್ಷ್ಮೀಕಾಂತ ಸಮಂತದೋಪಿ ಕರಯನ್ನೈವೇಸು ಸುತ್ತೇತಮಂ ಪಶ್ಯಾಮುತ್ತಮ ವಸ್ತು ದೂರತರದೋ ಅವಾಸ್ತಂಭದೋಷ್ಟವ ಯದ್ರೋಷೋತ್ಕರ ದಕ್ಷಿಣೇತ್ರಗುಣದ ಪ್ರಾಂತೋತಿತಾಗ್ನಿಸ್ಫುರತ್ ತಜ್ಜೋತೋಪಮಿಶ್ವಲಿಂಗರ್ಜಿತ ಬ್ರಹ್ಮೀಶ ಚಕ್ರೋತ್ಕರ. ಈ ಶ್ಲೋಕವನ್ನು ಪಠನೆಯನ್ನು ಮಾಡಿ, ತುಪ್ಪದ ದೀಪವನ್ನು ಹಚ್ಚಿ, ಬೆಲ್ಲದ ಆರತಿಯನ್ನು ಮಾಡಿ ನಿಮ್ಮಲ್ಲಿರತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಈ ಅಮಾವಾಸ್ಯೆಯಲ್ಲಿ ಮೇಷರಾಶಿಯಾಗಿರ್ಬೋದು, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ 12 ರಾಶಿಯವರೆಗೂ ವಿಶೇಷವಾಗಿರ್ತಕ್ಕಂಥ ಫಲ ಆ ಭಗವಂತನೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೆ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಶಿವರಾತ್ರಿಯ ಅಮಾವಾಸ್ಯೆ, ಶಿವರಾತ್ರಿಯಲ್ಲಿ ವಿಶೇಷವಾಗಿ ಮಹಾರುದ್ರದೇವರ ಅನುಗ್ರಹ. ಆ ಶಿವರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಿ, ರುದ್ರದೇವರ ಒಂದು ಸ್ಮರಣೆಯನ್ನು ಮಾಡಿ, ಶಿವ 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 ಎಂದಿರೋ ಅಂತಿರಲ್ಲ, ಆ ರೀತಿಯಾಗಿ ಶಿವನ ಅನುಗ್ರಹದಿಂದ ನಮಗೆ ಮೃತ್ಯು ಕಂಟಕ ದೋಷಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇನ್ಮ. ಮಹಾರುದ್ರದೇವರು ವಿಶೇಷವಾದ ಅನುಗ್ರಹವನ್ನು ಎಲ್ಲರಿಗೂ ಮಾಡ್ತಾರೆ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾರೆ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಶ್ರೀ ಮಧ್ವದುಗ್ಧಾಪ್ತಿ ಚಂದ್ರ ವದಮಾಂಸದ ಸರ್ವವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ರಾಯರ ಮುಂದೆ ಹೋಗಿ ನರಸಿಂಹದೇವರಿಗೆ ದೀಪವನ್ನು ಹಚ್ಚಿ ರಾಯರ ಮಠದಲ್ಲಿ ನಮಸ್ಕಾರವನ್ನು ಮಾಡಿದರೆ ಸಾಕಂತೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಇಂಥ ಅಮಾವಾಸ್ಯೆ ದಿವಸ, ಮಾಘ ಮಾಸದ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ. ಯಾರಿಗೆ ಪಿತೃದೋಷಗಳಿರುತ್ತೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇಂಥ ಅಮಾವಾಸ್ಯೆ ದಿವಸ ಬೆಲ್ಲದ ಆರತಿಯನ್ನು ಮಾಡಿ, ಅದು ಮಂಗಳವಾರನೇ ಬಂದಿರೋದ್ರಿಂದ ಬೆಲ್ಲದ ಆರತಿಯನ್ನು ಮಾಡಿ, ಮತ್ತು ದೇವತೆಗಳ ಹತ್ರ ಹೋದಾಗ ಬೂದು ಕುಂಬಳಕಾಯಿಯನ್ನು ದೀಪವನ್ನು ಹಚ್ಚಿ, ನಿಂಬೆಹಣ್ಣಿನ ಗ್ರಾಮ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ, ಇದರಿಂದ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಭಗವಂತ ಎಲ್ಲರಿಗೂ ಅವರವರಿಗೆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ, ಈ ಅಮಾವಾಸ್ಯೆಯ ದಿವಸ ಯಾರು ಭಗವಂತನ ಸ್ಮರಣೆಯನ್ನು ಮಾಡ್ತೀರಾ, ಗುರುಗಳ ಸ್ಮರಣೆಯನ್ನು ಮಾಡ್ತೀರಾ, ರುದ್ರದೇವರ ಸ್ಮರಣೆಯನ್ನು ಮಾಡ್ತೀರಾ, ವಾಯುದೇವರ ಸ್ಮರಣೆಯನ್ನು ಮಾಡ್ತೀರಾ, ಅವರಿಗೆಲ್ಲರಿಗೂ ಆರೋಗ್ಯ, ಒಳ್ಳೆ ಭಾಗ್ಯ, ಒಳ್ಳೆ ಸಂಪತ್ತನ್ನು ಕೊಟ್ಟು ಭಗವಂತ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮದ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ಕೊಟ್ಟು ತೆಗೆದುಕೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರವ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹ ದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಅದರಲ್ಲೂ ವಿಶೇಷ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ರಾಯರ ಮೃತಿಕಾ ಬೃಂದಾವನ ಜಿದ್ದುತೀರ್ಥರು, ಜಯತೀರ್ಥರು, ರಾಯರು ಇರ್ತಕ್ಕಂಥ ಸನ್ನಿಧಾನಕ್ಕೆ ಎಲ್ಲರೂ ಬನ್ನಿ, ರಾಯರ ಅನುಗ್ರಹವನ್ನು ಪಡೆಯಿರಿ. ರಾಯರೆಲ್ಲರಿಗೂ ಆರೋಗ್ಯ, ಒಳ್ಳೆ ಭಾಗ್ಯ, ಒಳ್ಳೆ ಸಂಪತ್ತು ಕೊಟ್ಟು ಭಗವಂತ ಎಲ್ಲರನ್ನು ಕಾಪಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳುವೆ, ಅವರು ಅತ್ಯಂತ ದಯಾಳುಗಳು. ನಮ್ಮನ್ನು ಏನೇ ಕಷ್ಟ ಹಿಡಿದ್ರು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವರೇ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ಎಲ್ಲರನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರದ ಭಾರತೀಶ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿ
ದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे